ಇತ್ತೀಚಿನ ದಿನಗಳಲ್ಲಿ ಮೃತರ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಅಂದ್ರೆ ವಿದ್ಯುತ್ ಚಿತಾಗಾರವನ್ನ ಬಳಕೆ ಮಾಡಲಾಗುತ್ತೆ. ಬಟ್ ಧಾರವಾಡ ಭಾಗದಲ್ಲಿರುವಂತಹ ವಿದ್ಯುತ್ ಚಿತಾಗಾರದಲ್ಲಿ ಈ ಕ್ಷಣಕ್ಕೂ ಕೂಡ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಇದ್ದು ಇಲ್ಲದಂತಾಗಿದೆ ಅನ್ನುವಂಥ ಗಂಭೀರ ಆರೋಪ. ಯಾಕೇನಾಯ್ತು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅವಳಿ ನಗರ, ಹುಬ್ಬಳ್ಳಿ, ಧಾರವಾಡದಲ್ಲಿ ಅಧಿಕಾರಿಗಳ, ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ಎಲೆಕ್ಟ್ರಿಕ್ ಚಿತಾಗಾರ ಉದ್ಘಾಟನೆ ಭಾಗ್ಯವೇ ಕಾಣದಂತಿದೆ. ಹಳೆ ಪದ್ಧತಿಗೆ ಬ್ರೇಕ್ ಹಾಕಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಲೆಕ್ಟ್ರಿಕಲ್ ಚಿತಾಗಾರವನ್ನ ಧಾರವಾಡದಲ್ಲಿ ರೆಡಿ ಮಾಡಲಾಗಿದೆ. ಈ ಕಟ್ಟಡ ನಿರ್ಮಾಣ ಮಾಡಿ 2 ವರ್ಷಗಳೇ ಕಳೆದಿವೆ. ಅಲ್ಲಿ ಎಲೆಕ್ಟ್ರಿಕ್ ಚಿತಾಗಾರ ಯಂತ್ರ ತಂದು ಪ್ಯಾನೆಲ್, ಚಿಮಣಿ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಇಲ್ಲಿ ಸಿಂಗಲ್ ಫೇಸ್ ವಿದ್ಯುತ್ ಸಂಪರ್ಕವಿದ್ದು 3 ಫೇಸ್ ವಿದ್ಯುತ್ ಸಂಪರ್ಕದ ಕಾರಣಕ್ಕಾಗಿ ಚಿತಾಗಾರ ಆರಂಭಗೊಳ್ಳುತ್ತಿಲ್ಲ. ಅದರದ್ದು 2-3 ವರ್ಷ ಆಯ್ತು ಚಿತಾಗಾರ ಕುಂಡ್ರಿಸಿ. ನಾನು ಕರೆಂಟಿಂದ 3 ಫೇಸ್ ಮಾಡಬೇಕು, ಅದಕ್ಕೆ ಬಿಟ್ಟಾರಂತೆ 2 ವರ್ಷಗಟ್ಟಲೆ ಆಯ್ತು. ಸರ್ಕಾರದಿಂದ ದುಡ್ಡು ಬಂದೈತಿ, ಅದನ್ನು ಹಾಕ್ಯಾರು ಮಾಡೈತಿ. ಅದು 2 ವರ್ಷ ಅಂತ ಬಿಡುವಂಥ ಅವಶ್ಯಕತೆ ಇಲ್ಲ. ದಯಮಾಡಿ ಅದನ್ನು ಏನೈತಲ್ಲ ಪಾಲಿಕೆ ಸಂಬಂಧಪಟ್ಟಂಥ ಮಹಾಪೌರರು ಮತ್ತು ಕಮಿಷನರು ಮತ್ತು ಆಡಳಿತ BJP ಎಲ್ಲ ಸದಸ್ಯರು. ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಯ ಚಿತಾಗಾರವೂ ಇಲ್ಲ, ಆಧುನಿಕ ಎಲೆಕ್ಟ್ರಿಕ್ ಚಿತಾಗಾರವೂ ಇಲ್ಲದೆ ಜನರು ತೊಂದರೆ ಅನುಭವಿಸಬೇಕಾಗಿದೆ. 10 ಏರಿಯಾಗಳ ಜನ ಇದೇ ಸ್ಮಶಾನವನ್ನೇ ಅವಲಂಬಿಸಿದ್ದಾರೆ. ಆದರೆ ಇಲ್ಲಿನ ಸಮಸ್ಯೆಗಳಿಂದಾಗಿ ಸ್ಮಶಾನ ಇದ್ರೂ ಅಂತ್ಯಕ್ರಿಯೆ ಮಾಡದಂತ ಸ್ಥಿತಿ ಇದೆ. ಇನ್ನು ಈ ಬಗ್ಗೆ ಪಾಲಿಕೆ ಮೇಯರ್ನನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ. ನಮ್ಮ ಎಲೆಕ್ಟ್ರಿಕ್ ಚಿತಾಗಾರ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನಾವು ಇನ್ಸ್ಟಾಲ್ ಮಾಡಿದ್ವಿ. ಬಟ್ ಈಗ ಕಟ್ಟಿಗೆಯಿಂದ ನಾವು ಚಿತಾಗಾರದಲ್ಲಿ ನಾವು ಯೂಸ್ ಮಾಡಿದರೆ ಭಾಳ ದಟ್ಟವಾದ ಹೊಗೆ ಬರ್ತದೆ. ಮತ್ತು ಹೆಚ್ಚು ಕಡಿಮೆ ಏನೇ ಇಲ್ಲ ಅಂದರೂ ಒಂದು 6 ರಿಂದ 8 ತಾಸು, ಒಮ್ಮೊಮ್ಮೆ 10 ರಿಂದ 12 ತಾಸುಗಳ ಸಹ ಅದು ಕಂಟಿನ್ಯೂಸ್ ಆಗಿ ಒಂದು ಬಾಡಿ ಸುಡಬೇಕಂತಂದರೆ ಅದು ಹೊಗೆ ಮುಕ್ತ ಮಾಡಬೇಕಂತ ಹೇಳಿ ನಾವು ಎಲೆಕ್ಟ್ರಿಕ್ ಚಿತಾಗಾರವನ್ನು ಮಾಡಿದ್ದೇವೆ. ಬಟ್ ಅದಕ್ಕೆ 3 ಫೇಸ್ ಕನೆಕ್ಷನನ್ನು ಕೊಡುವಂಥ ಕೆಲಸ ಆಗಬೇಕಿತ್ತು. ಆದರೆ ನಮ್ಮ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಿಂದ ಯಾಕೆ ಡಿಲೇ ಆಗಿದೆ, ಏನಾಗಿದೆ, ಮತ್ತು ಅದೇ ರೀತಿ ಹೆಸ್ಕಾಮಿಂದ ಯಾಕೆ 3 ಫೇಸನ್ನು ಇನ್ನೂವರೆಗೂ ಕೊಟ್ಟಿಲ್ಲ, ಅದನ್ನು ಕೇಳಿಕೊಂಡು ಕಮಿಷನರ್ ಅವ್ರನ್ನ ಕೇಳಿ ನಾನು ಅದರ ಬಗ್ಗೆ ಪರಿಶೀಲನೆ ಮಾಡಿ ತಮಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಧಾರವಾಡದ ಎಲೆಕ್ಟ್ರಿಕಲ್ ಚಿತಾಗಾರ ಬಗ್ಗೆ ಶಾಸಕರು, ಪಾಲಿಕೆ ಸದಸ್ಯರು ಗಮನ ಹರಿಸಿದ್ರೆ ಲಕ್ಷಾಂತರ ರೂಪಾಯಿ ವೆಚ್ಚದ ಯೋಜನೆ ಸರಿಯಾಗಿ ಬಳಕೆಯಾಗುತ್ತದೆ. ಕಟ್ಟಿಗೆ ಬಳಕೆಗೆ ಬ್ರೇಕ್ ಬಿದ್ದು ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬಹುದಾಗಿದೆ. ಶ್ರೀಧರ್ ಮುಂಡರ್ಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.